ಏನಂದ್ರು ಹೋಗಿದ್ರೆ? ಹ್ಞೂ ಹೋಗಿದ್ನಲ್ಲ. ಏನಂದ್ರು? ಏನಂದರು ಕೊಡಕಿಲ್ಲ ಅಂದ್ಲು. ಆಲೇ ಬರ್ದ್ಬಿಟ್ಟಿದ್ದಾಳಂತೆ ಬಿಮಲ್ ಹೆಸ್ರಿಗೆ. ಎಷ್ಟ? ಇನ್ನೇನು ಅರ್ಧ ಎಕರೆ ಬರ್ದಿದ್ದಾಳಂತೆ. 3 ಎಕರೆಲಿ ಸೋಬಿತನ್ಗೆ 1 ಎಕರೆ, ಮಾದೇವನ್ಗೆ 1 ಎಕರೆ, ನನ್ನ ಕಡೆ 1 ಎಕರೆಲಿ ನಿನ್ನ ಕಡೆಗೆ ಅರ್ಧ ಎಕರೆ, ಅವಳು ಮೀನಾಕ್ಷಿ ಮಕ್ಳಿಗೆ ಹಿರಿಯರ್ತೇವಕ್ಕೆ ಕಿರಿಯರ್ತೇವಕ್ಕೆ ಲೆಕ್ಕಾಚಾರದಲ್ಲಿ ಬಿಮಲ್ಗೆ ಒಂದು ಅರ್ಧ ಎಕರೆ, ಅವು 2ರಿಂದ ಅರ್ಧ ಎಕರೆ ಬರ್ದ್ಬಿಟ್ಟಿದ್ದಾಳಂತ ನಮ್ಮ ಅಜ್ಜಿ. ಯಾವ ಬುದ್ಧಿ ಕಲ್ತಿದ್ದಾಳು ನೋಡು, ಯಾವ ಥರ ಕಲ್ತಿದ್ದಾಳು. ಅವಳದೇ ಆಡಳಿತ ಆಗೋಗದೆ. ಕುತ್ಕಪ್ಪ ಕುತ್ಕೋ, ನನಗೆ ಗೊತ್ತು ಹೇಳ್ತಿದೆ. ಅಯ್ಯೋ ನಮ್ಮ ಅಜ್ಜಿ ನನಗೆ ಮೋಸ ಮಾಡಿಕ್ಕಿಲ್ಲ. ನಮ್ಮ ಅಜ್ಜಿ ನನ್ನ ಅಷ್ಟು ಮಟ್ಟಿಗೆ ಪ್ರೀತಿಸ್ತಾಳೆ. ನಮ್ಮ ಅಜ್ಜಿ ಇರೋ ಬರೋವೆಲ್ಲ ನನಗೆ ಕೊಡ್ತಾಳೆ ಅಂತ ದೊಡ್ಡದಾಗಿ ಹೇಳ್ತಿದೆ. ಗೊತ್ತಾಯ್ತಾ ಈಗ ಅವ್ರ ಬುದ್ಧಿಗಳೆಲ್ಲ ಹಂಗೆ ಅಂದ್ಬಿಟ್ಟು. ಅವರು ಎಂಥ ಕ್ರಿಮಿನಲ್ಗಳು ಅಂತ ನನಗೆ ಚೆಂದ ಗೊತ್ತು. ಸರಿಯಾ? ನೀನೇ ನಂಬ್ತಿದ್ದಿಲ್ಲ ಕಣಪ್ಪ, ನೀನೇ ನಂಬ್ತಿದ್ದಿಲ್ಲ. ನೀನು ನಂಬಂತನಲ್ಲ. ನಮ್ಮ ಮಾತು ಮೇಲೆ ನಿಮಗೆ ನಂಬಿಕೆನೇ ಇಲ್ಲ ನಿಮಗೆ. ಸರಿಯಾ? ನೀನು ಎಂಥವನು, ನೀನೇನು ಎಂತ ಅನ್ನೋದಿಲ್ಲ ನನಗೆ ಗೊತ್ತು. ನಾನು ಅವತ್ತೇ ಹೇಳಿದೆ, ನಾನು ಅವ್ರನ್ನ ನಂಬೇಡ, ನೀನು ನಂಬರು ನಮಗೆ ನೋಡ್ಕೊ, ನಮ್ಗೆ ತೋರಿಸ್ತಾರೆ ಅವ್ರ ಬುದ್ಧಿಯ ಅಂತ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನೀನು ನನ್ನ ಮಾತ ಕೇಳಿವಲ್ಲ. ನೀನು ಈಗ ನೋಡಿದೆ ಹೆಂಗಾಯ್ತು ಅಂದ್ಬಿಟ್ಟು. ನೋಡ್ದೆ ಮರೆಯ ನಾನು ಹೇಳಿದ್ರು ನಿನಗೆ ಭಾಳ ಕ್ಯಾಣ ಹತ್ಕೊಳ್ಳೋದು, ಭಾಳ ಕೋಪ ಮಾಡ್ಕೊತಿದ್ದಲ್ಲ. ಈಗ ಗೊತ್ತಾಯ್ತಪ್ಪ, ಈಗ ಗೊತ್ತಾಯ್ತಾ ಏನು ಅಂದ್ಬಿಟ್ಟು. ಏನು ಎಂತು ಅವ್ರ ಬುದ್ಧಿಗಳೆಲ್ಲ ಹೆಂಗೆ ತೋರಿದ್ರು ಅಂತ ನೋಡ್ದೆ ಕಂಡ. ನನಗೆ ಗೊತ್ತು ಇದೇ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು. ನಿನಗೆ ನಂಬಿಕೆ, ಅತಿ ನಂಬಿಕೆ. ಓಹೋ ಏನು ದಡ್ರ ಅವರು. ಯಾರು ಇವತ್ತಿನ ಕಾಲದಲ್ಲಿ ಆಸ್ತಿ ಬೇಡ ಅಂದಾರಪ್ಪ. ಹೇಳ್ತಿದ್ದೀನಿ ನನ್ನ ತಂಗೆ, ಅವಳೇ ಬೇಕಾದಂಗೆ ಅದೇ ದೇವರು ಬೇಕಾದಂಗೆ ಕೊಟ್ಟಾನೆ. ಅವ್ನು ನಮ್ಮ ತವಿಸ್ಕೊಳಕ್ಕೆ ಅವಳು ನಮ್ಮ ತಗೋ ಅಂತಿದೆ. ಮತ್ತು ಈಗ ಹೆಂಗೆ ಬರ್ಸ್ಕೊಬಿಟ್ಟು 1 ಎಕರೆ ಜಮೀನ ಬೇಡ ನನಗೇನವಳು, ಬೇಡ ನಮ್ಮ ಅಣ್ಣನಿಗೆ ಕೊಡಲಿ, ನಮ್ಮ ಅಣ್ಣ ಗತ್ಕಟ್ಟೋಗೋನೆ ಅಂತ ಅವಳು ಅನ್ನೋಳು. ಇಲ್ಲ ಇವನು ಮಾದೇವಣ್ಣನು ಏನು ತಮ್ಮ ಪ್ರಾಣ ಕೊಡ್ತಾನೆ, ಹಂಗೆ ಕೊಡ್ತಾನೆ ಹಿಂಗೆ ಕೊಡ್ತಾನೆ ಅಂತಿದೆ. ಏನು ಪ್ರಾಣ ಏನು ಕೊಟ್ಟಾನೋ ಪ್ರಾಣವ ತೆಗೆದು ಬಿಡ್ತಾರೆ. ಗೊತ್ತಾ? ಪ್ರಾಣ ಕೊಡೋದಲ್ಲ, ಪ್ರಾಣವ ತೆಗೆದು ಬಿಡ್ತಾರೆ ಅಂಥ ಜನಗಳವರು. ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೆ ನನಗೆ ಅವ್ರ ಬುದ್ಧಿಗಳು. ಅವ್ರ ಬುದ್ಧಿಗಳೆಲ್ಲ ನಂಗೆ ಚೆಂದ ಗೊತ್ತು ಕಣಪ್ಪ. ಏನು ಗೊತ್ತಿಲ್ಲದಾನೆ ಇಲ್ಲ. ಅವ್ರ ಬುದ್ಧಿಗಳೆಲ್ಲ ನಂಗೆ ಚೆಂದ ಕಂಡಿವಿ ನಾನುವೇ. ನೋಡು ಎಷ್ಟರ ಮಟ್ಟಿಗೆ ಇದ್ದದು ಅಂದ್ಬಿಟ್ಟು, ಎಷ್ಟರ ಮಟ್ಟಿಗೆ ಬುದ್ಧಿ ಕಲ್ತಿದ್ದಾರೆ ಅಂದ್ಬಿಟ್ಟು. ಅದು ಹೆಂಗೆ ನಮ್ಗೆ ಕೇಳ್ದಂಗೆ ಬರ್ಬಿಟ್ರು. ಬಿಮಲ್ಗೆ ಅರ್ಧ ಎಕರೆನೇ. ಅಲ್ಲ ನಿಮ್ಮ ಅಜ್ಜಿ ಹೊಟ್ಟೆಗೆ ಏನು ತಿಂದಳು ಅಂತ ಅರ್ಥ ಆಯ್ತಲ್ಲ ನನಗೆ. ಏನಂತ ಅಂದಿಲ್ಲ ಹೇಳು. ಅಯ್ಯೋ ನನಗೆ ಗಂಡು ಮಕ್ಳು ತಿತ್ತಿಲ್ಲ, ನನ್ನ ಮನೆ ಬೆಳಗ್ಬಿಟ್ಟ. ಇರೋಬ್ಬರು ಆಸ್ತಿ ಎಲ್ಲ ನಾನು ಹೆಸರು ಬರ್ಬಿಡ್ತೀನಿ. ಏನು ಮಾದೇವ ಕೇಳಕ್ಕೆ ಬಂದಾನ, ಸೋಬಿತ ಕೇಳಕ್ಕೆ ಬಂದಾಳ ಅಂತ ಅಂತಿದ್ದವಳು. ಈಗ ಯಾಕೆ ಬರ್ದಿದ್ದಾಳು ಮತ್ತು ನಾನು ಮುಗಿಗೆ ಮೋಸ ಮಾಡಿದ್ಲು. ಈಗ ಯಾಕೆ ಎಲ್ರಿಗೂ ಹೊಂಚಿದಾಳು. ಹೇಳ್ಬೇಕಾಗಿತ್ತು ನಾನು ಬಿಮಲ್ ಕೊಡ್ತೀನಿ ನಾನು ಅಂತ. ಅವಳ ನಾಟಕವ ನಾನು ನಂಬ್ಕೊಬಿಟ್ಟಿನಿ ಅಂತ ಅಂದ್ಕೊಂಡಿದ್ದಾಳೆ ಅವಳು. ನನಗೆ ಅವತ್ತೇ ಗೊತ್ತಿತ್ತು ಇವರು ಕೊಡೋರು ಅಲ್ಲ ಬಿಡೋರು ಅಲ್ಲ, ಇವರು ಕಿತ್ಕೊಂಡು ತಿನ್ನೋರು ಅಂತ. ಹಂಗೆ ತೋರಿಸ್ತಾರಲ್ಲ ಇವ್ರ ಬುದ್ಧಿಗಳೇ, ಹಂಗೆ ತೋರಿಸಿದ್ರಲ್ಲ. ಅಲ್ಲ ಯಾವ ಥರ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವ್ಸ ಹಾಕೊಂಡು ಕೂತಿದ್ರು ಇವರು. ನನಗೆ ಗೊತ್ತು, ನನಗೆ ಅವತ್ತೇ ಅಂದ್ಮನೆ. ನೀನೇ ನಂಬ್ತಿತ್ತಿಲ್ಲ ಕಣಪ್ಪ. ನಾನು ಏನಾದ್ರು ಮಾತಾಡಿದ್ರೆ ನಮ್ಮ ಅವ್ವ ಅಪ್ಪನ ಮೇಲೆ ಚಾಡಿ ಹೇಳ್ತಾಳೆ, ನಮ್ಮ ಅಜ್ಜಿ ಮೇಲೆ ಚಾಡಿ ಹೇಳ್ತಾಳೆ ಅನ್ನೋದು ನಿನ್ನ ಮುನ್ಸಲ್ಲಿ ಬಂದಿತ್ತಲ್ವ. ಈಗ ಇಸ್ಕೊ ಅರ್ಧ ಎಕರೆ, ಅದು ಮುಗಿನ ಹೆಸರು ಬರ್ದಿರೋದು. ಈಗ ಸಾಲ ಸೋಲವ ಹೆಂಗೆ ತೀರ್ಸೆ ನೀನು, ಹೆಂಗೆ ಮಾಡಿಯ ನೀನು? ಸರಿ ಮನೆಯವ್ರು ಕೇಳ್ದೆ ಇಲ್ವಪ್ಪ. ಬೀದಿಲಿ ನಿಂತ್ಕೊಳಂಗತ್ತದು. ಲೋನ್ನವ್ರು ಫೋನ್ ಮಾಡ್ತಾನೆ ಅವ್ರೆ. ಈಗ ಮನೆಗೆ ಬೀಗ ಹಾಕ್ತೀವಿ ಅಂತ ಎದುರಿಸ್ತವ್ರೆ. ಎಲ್ಲಿಗೋದಿ, ಎಲ್ಲಿತ್ಕೊಂಡಿಯ ನೀನು, ಎಲ್ಲಿತ್ಕೊಂಡಿಯ ಅಂತ ಹೇಳು. ಅಲ್ಲ ಎಲ್ಲಿತ್ಕೊಂಡಿ ನೀನು, ಎಲ್ಲಿರವ ನಾವು ಮಗಿನ ಕಟ್ಕೊಂಡು ಎಲ್ಲಿಗೆ ಹೋಗವ, ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು? ಏನು ಕೇಳ್ಮೇಲ್ವ ನಿನಗೆ? ಕೇಳಬೇಕಾಗಿತ್ತು ನೀನು, ಕೇಳಬೇಕಾಗಿತ್ತು ನ್ಯಾಯವ. ಅವ್ರಿಗೆಲ್ಲ ಬೇಕಾದಂಗೆ ಬದುಕಾಡ್ತಾವ್ರೆ, ಬಾಳಾಡ್ತಾವ್ರಲ್ಲ. ನಮ್ಗೆ ಏನು ಕೊಟ್ಟಿದ್ದೀಯ ಅಜ್ಜಿ ನೀನು, ಏನು ಮಾಡಿದ್ದೀಯ ಅಜ್ಜಿ ಅಂತ ಕೇಳುವೆ ನೀನು? ಕೇಳೋಕ್ಕಾಯ್ತಿತ್ತಿಲ್ವ ಹೇಳು. ಅವತ್ತೆಲ್ಲ ಯಾಕಂಗಂದೆ ಬಿಮಲ್ಗೆ ನಾನು ಬರೀತೀನಿ, ಇರೊಬ್ಬರು ಆಸ್ತಿನ ಬರೀತೀನಿ, ದುಡ್ಡು ಕಾಸನ್ನ ನಾನು ಕೊಡ್ತೀನಿ ಅಂತ ಅಂತಿದ್ದಲ್ಲ. ಅವತ್ತಂತಿದ್ದವಳು ಇವತ್ತೆಲ್ಗೆ ಜ್ಞಾನಿಲ್ವ ನಿನಗೆ ಅಂತ ಉಗಿಬೇಕಾಗಿತ್ತು ನೀನು. ಉಗಿಬೇಕಾಗಿತ್ತು ಹೊರ್ತ್ಕೊಳಂಗೆ ಉಗಿಬೇಕಾಗಿತ್ತು ಕಣ್ಮರೆ ನೀನು. ಇವತ್ತು ಮನೇಲ್ದನೇ ಆಸ್ತಿ ಇಲ್ದಾನೆ ಪಾಸ್ತಿ ಇಲ್ದಾನೆ ನಾವು ನಿಂತ್ಕೊಳಕ್ಕಾಗ್ತದ? ಮಗಿನ ಹೆಸ್ರಿಗೆ ಅರ್ಧ ಎಕರೆ ಬರ್ದ್ಬಿಟ್ರೆ ಅರ್ಧ ಎಕರೆ ಬರ್ದ್ಬಿಟ್ರೆ ಮುಗ್ದೋಯ್ತಾ ಅವ್ರಿಗೆ ಕೊಟ್ಟಬೇಕು. ನೋವೇನಿಗೆ ಇವಳಿಗೆ ಯಾಕೆ ಕೊಡಬೇಕು ಅಂತ ಮದುವೆ ಮಾಡಿ ಕಳಿಸೋದು. ಮದುವೆ ಮಾಡೋಕ್ಕಿಲ್ಲ ಅಂತಿದ್ದಾವೆ ನಾವು. ಮದುವೆ ಮಾಡೋಕ್ಕಿಲ್ಲ ಅಂತಿದ್ದಾವೆ ಹೇಳು. ಹೇಳ್ಬೇಕಾಗಿತ್ತು ನೀನು ಅವ್ಕೆ ತಲೆಗೆಡ್ಸ್ಕೊಬೇಡ. ನನ್ನ ಮಕ್ಕಳು ಆಸ್ತಿ ಏನಿದ್ದು ನನ್ನ ಪಾಲ್ಗೆ ಸೇರ್ಬೇಕಾದ ಆಸ್ತಿ ನಾನು ಕೊಡು ನೀನು ಅಂತ ಕೇಳುವೆ ನೀನು. ಬಾಗಿನ ತುರಿಕೊಂಡಿದ್ದೆ ನೀನು, ಕೇಳೋಕ್ಕಾಯ್ತಿತ್ತಿಲ್ವ ನೀನು? ಓಹೋ ನನಗೆಲ್ಲ ಗೊತ್ತು ಕತೆ. ಸುಮ್ಮನಿರಪ್ಪ, ನಿಮ್ಮ ನಾಟಕಗಳೆಲ್ಲವ ನಾನು ಕಂಡೇನಿ ಕತೆ. ನನಗೆ ಗೊತ್ತಿದೆ ಕೆಲಸ ಆಯ್ತದೆ ಅಂದ್ಬಿಟ್ಟು. ನನ್ನ ದಡ್ಡಿ ಅಲ್ಲ ನಾನು, ನನಗೆ ಗೊತ್ತು ಕಣಪ್ಪ ಇದೇ ಕೆಲಸ ಆಯ್ತದೆ ಅಂದ್ಬಿಟ್ಟು. ಅವರು ಕಳಿಸ್ತಾರೆ ಸರಿಯಾಗಿ ಅನ್ನೋದನ್ನು ಇರ್ತಿದ್ದೆ ನಾನು. ನನಗೇನು ಗೊತ್ತಿಲ್ಲ, ನೀತಿತ್ತಿಲ್ಲ, ನಂಗೆ ಚೆಂದಾಗಿ ಗೊತ್ತಿತ್ತು. ಹೇಳ್ರಿ ಮಾತಾಡ್ರಿ, ಅದಕ್ಕೆ ಹೆಂಗೆ ಕೂತಿದ್ರಿ ನೀವು? ಏನು ಮಾತಾಡೋಣ ನಾನು, ಏನ್ಲೇ ಮಾತಾಡೋಣ? ಬ್ಯಾಂಕ್ ಇದ್ದದ್ದು ನಾನು ಫೋನ್ಗಳು ಬರ್ತವೆ ಎತ್ತಾಗಿಂತ ಸಾಯಿನ ನಾನು ಹೇಳಿದ್ರೆ ನೀನು ಮುಗಿಸೇ ಬಿಟ್ಟಲ್ಲ ಒಂದೇ ಮಾತಲ್ಲಿ. ಇನ್ನೇನು ಕೇಳಂಗಿದ್ದದ್ದು ನಾನು? ಈಗ ಎಲ್ಲಿ ಹೋದ್ರು ನಮ್ಗೆ ಅದೇ ಕಾನೂನು. ಇನ್ನೇನು ಉಲ್ಟಾ ಬಡಿಯೋಕ್ಕದು? ಸುಮ್ಮನೆ ಆಯ್ ಕಟ್ಕೊಂಡು ಏನು ಓಡಾಡ್ತಾನೆ ಯಾವ್ದಕ್ಕಿದ್ನ. ಈ ಕಾನೂನು ಹೆಂಗದೆ, ಏನು ಮಾಡೋಕ್ಕಾಗಿಲ್ಲ ಬಿಡು. ಹೊತ್ತಿಗೆ ಹೆಂಗೋ ನಮ್ಮ ಹಣೆ ಬರಿದ್ದಂಗೆ ಆಲಿ. ನೀನೇನು ಹಣೆ ಬರಿದ್ದಂಗೆ ಆಲಿ ಅಂತ ಕಣಪ್ಪ. ಏನು ಮಾಡಬೇಕು ಅಂದ್ಕೊಂಡಿದ್ದೆ? ಮುಗಿನಲ್ಲಿ ಕರ್ಕೊಂಡೋಗಿ ಇಸ್ಕೊಂಡು 17 ಲೋನಲ್ಲಿ ಫೋನ್ ಮಾಡ್ತಾವ್ ತಾನೆ. ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ನನ್ನ ಹೊಸಿಯ ಬಾಯ್ಬಿಟ್ಟು ಮಾತಾಡು ನೀನು. ಏನು ನೀನೇ ಸರಿ ಎಲ್ಲ ಮಾತ್ಕೊಳ್ತೀರ ಅನ್ಕದ? ಏನು ಮಾತಾ ನಾನು ಏನು ಮಾಡೋಣ? ನಾನು ಹೇಳ್ತೀಯಲ್ಲ ನೀನು. ಓಲಿ ತಿನ್ಕೊಳ್ಳಿ ಹೋಗಿ ಬಡ್ಡೆತಾವು, ಅದು ಬೇಡಕತ್ ನನಗೆ. ಅದು ಬೇಡ, ಹೋಗು ಹೇಳ್ಬಿಟ್ಟು ಬಂದಿನ ಕತ್ ಚೆನ್ನಾಗಿ ಉಗಿದ್ಬಿಟ್ಟು. ನಿನ್ನಂತ ಮನೆ ಹಳ್ಳಿ ಇದ್ದರೆ ಮನೆ ಉದ್ಧಾರ ಅದ ನಿನಗೆ. ಮನೆ ಉದ್ಧಾರ ಮಾಡೋಕ್ಕೆ ಇಲ್ಲ ನೀನು. ನಮ್ಮ ಮನೆ ಹಾಳು ಮಾಡೋಕ್ಕೆ ಇರೋದು ನೀನು ಅಂತ ಎಲ್ಲ ಚೆನ್ನಾಗಿ ಉಗಿದ್ಬಿಟ್ಟು ಬಂದಿನ ಸುಮ್ಕಿರು. ಹೋಗಿದ್ರೆ ವರ್ಷ ಸುಮ್ಕಾಯ್ತಾರೆ ಅವರು.
ಅವರು ವರ್ಷಕ್ಕೆ ಸುಮ್ಮನೆ ಆಯ್ತಾರೆ ಹೊರ್ತು ಅಯ್ಯೋ ಹಿಂಗೆ ಉಗ್ನಲ್ಲ ಹಿಂಗೆ ಒಂದಲ್ಲ ಅನ್ನೋದು ಅವ್ರು ಮನ್ಸರು ಬರೋಕ್ಕಿಲ್ಲ ತಿಳ್ಕೊಬಿಡಿ ನೀವು ಏನಂದ್ಲು ಅಂತ ದಕ್ಷಿಣ ಆರು ದಕ್ಷಿಣ ಎಲ್ಲ ಸರಿಯಾಗ್ಬಿಟ್ಟದ. ಓ ಏನೀಗ ಏನು ನಾನು ಇನ್ನೇನು ಮಾಡಂಗಿದ್ದದು ಏನು ಮಾಡಂಗಿದ್ದದು ನಾನು ಮನೇನು ಕೇಳಲಿಲ್ಲಕ್ಕ ನಾನು ಮರ್ತ್ಕೊಂಡ್ಬಂದ್ಬಿಟ್ಟೆ ನಾನು ಏನೇನೋ ಮಾತಾಡ್ಬಿಟ್ಲು ಗಾಬರಿ ಆದಂಗೆ ಆಗೋಯ್ತು ನನಗೆ. ನಾನು ಹೆಂಗೆ ಹೋಗಿ ಹೊಲಗೆಲ್ಲ ಮಾರ್ಕೊಂಡು ಸಾಲ ತೀರ್ಸ್ಕೊಳ್ಳೋದು ಅಂದರೆ ಈಗ ಒಂದು ಕೈಗಿಲ್ದಂಗೆ ಮಾಡ್ಬಿಟ್ಲ ಅಂದ್ಬಿಟ್ಟು ಒಂಥರ ಯೋಚನೆ ಆಗ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟೆ. ಹೋಗು ತಾತ ಇರ್ತದೆ ತಾತನ ತಕ್ಕ ಹೋಗಿ ಕೇಳ್ತೀನಂತೆ ತಾತ ಹಿಂಗೆ ನಂಗೆ ಮನೆನಾರು ಕುಯಿಸ್ಕೊಡು ನೀನು ಆಸ್ತಿದ್ದು ಹೆಂಗಾರು ಹಾಳ್ಬಿದ್ದು ಅಲ್ಲಿತ್ತಾಗೆ ಮನೆನಾರು ನಿಮ್ದಾಗಿ ಉಂಡ್ಬಿಟ್ಟು ಮನೆ ಕತ್ತೀವಿ ಅಂತ ಅಂತೀನಿ. ಅಲ್ಲಕಂದ್ರಿ ಉಣ್ಕ ಮನೆ ಕಬಿಟ್ರೆ ಮನೆ ಹೋಯ್ತದಲ್ರಿ ಲೋನ್ ಕಟ್ನಿಲ್ಲ ಅಂದ್ರೆ ಮನೆಗೆ ಬಿಟ್ಟಾರ ಬೀಗ ಹಾಕೊಂಡು ಜಪ್ತಿ ಮಾಡಿಸ್ತಾರೆ ಗೊತ್ತಾ ಅರಾಜ್ ಆಗ್ತಾರೆ ಬಿಜಲ್ ನಿಂತ್ಕೊಂಡು ಆಗ ಚಂದ್ವಾ ಆಗೇನು ಉಳ್ಕೊಳ್ಳೋದು ಮಾನ ಮರೋದಿ ನಿನಗೆ ತಿರ್ಗಾ ಮಾತಾಡ್ತಿರಲ್ಲ ನೀವು. ಅಯ್ಯೋ ಯಾವ ಮಾನ ಮರೋದಿದ್ದವ ಯಾವ ಮಾನವಿಲ್ಲ ಮರೋದಿನಿಲ್ಲ ಕತೆ ಹೋಗೋತ್ತಾಗೆ ಚೆನ್ನಾಗಿ ಮಾತಾಡ್ತೀರಿ ನೀವು. ಈಗ ಮಾತಾಡಿದ್ರೆ ಇಷ್ಟ ಕಡೆ ಚೆನ್ನಾಗಿತ್ತಿಲ್ಲ ಈಗ ಮಾತಾಡ್ತಿದ್ರಲ್ಲ ಚಂದ ಏನು ಬಿದ್ದಿಲ್ಲ ನಿಂತ್ಕೊಂಡಿಯಾ ಎಲ್ಲೋದಿಯೇ ಹೋಗಿ ಮನೆನಾರು ಕೇಳ್ಕೊಬರ್ಬೇಕಾ ನೀವು ಹೋಗಿದಾರ ನೀವು ನನ್ನ ಮನೆ ಬಿಟ್ಕೊಡಿ ಅನ್ವೇ ನೀನು ನನ್ನ ಮನೆ ಬಿಟ್ಕೊಡಿ ನಾವು ಇರಬೇಕು ನಾವು ಎಲ್ಗೋಗವ ನಾವು ಎಲ್ಗೋಗ್ಬೇಕು ಅಂದ್ಬಿಟ್ಟು ಕೇಳಬೇಕಾಗಿತ್ತು ನೀನು ನ್ಯಾಯವ ಕೇಳೋಕ್ಕಾಯ್ತಿಲ್ವ ನೀನು ಇನ್ನೆಲ್ಲ ಮಾತಾಡ್ತೀರಿ ನಾನು ಕೊಟ್ಟು ಎಗರಾಡ್ಕೊಬತ್ತೀರಿ ಅದನ್ನ ಕೇಳೋಕ್ಕಾಯ್ತಿಲ್ಲ ನೀವು. ಅಯ್ಯೋ ಹೋಗಿ ಏನು ಕೇಳಿ ಕಿತ್ತೋದು ಬಡ್ಡೆ ಕೊಡ್ಕೊಡ್ರಿ ನಂಗೆ ಆಯ್ಕ್ಲಕ್ಕಲ್ಲ ಏನು ಹೊಸಿ ಬಾಯ್ ಕಳ್ಸಳಮಿ ಏನಮ್ಮಿ ಮಾತಾಡ ನಾನು ಏನು ಮಾತಾಡಾನೆ ಎಲ್ಲ ಮಗ ಎಲ್ಲ ಆಟ ಆಡಕ್ಕೆ ಹೋದ ಇನ್ನೆಲ್ಗೋದನು ಹೋಲಿ ಬಿಡು ಏನಾರು ಮಾಡ್ಕೊಳ್ಳಿ ಹೋಗು ಏನಾರು ಮಾಡ್ಕೊಳ್ಳಿ ಬಡ್ಡೆ ತಗೋ ನಮ್ಗೆ ಆಯ್ಕ್ಲಕ್ಕತ್ತೈತಾಗೆ ನೋಡು ಅಲ್ಲ ನನ್ನ ಮಗಳನ್ನ ಕರ್ಕೊಂಡೋಗಿ ತಲೆಗೆಡ್ಸ್ಬಿಟ್ಟು ಸಂಬಳ ದುಡ್ಡು ಚೆನ್ನಾಗಿ ತಿಂತ ಕುಂತಾವು ಬಡ್ಡೆ ತಾವು ಆ ಬಡ್ಡೆವು ಸರಿಗಿದ್ರೆ ನಾನು ನನ್ನ ಮಕ್ಕಳನ್ನ ಕಳಿಸ್ಕೊಡೋ ನಾನು ಅವೇ ಬರೋಕಿಲ್ವಲ್ಲ ಬಡ್ಡೆವು ಏನು ಮಾಡೋದು. ಅಯ್ಯೋ ಸಂಬಳ ಬೇಡ ಬರೋದು ಬೇಡ ಕಾಟನು ಸಾಕು ನಾನು ಹೇಳ್ತಿರೋದೊಂದು ಮನೆನಾರು ಇಸ್ಕೊ ನಿಂದಮ್ಮಯ್ಯ ಇನ್ನೆಲ್ಲಿ ಬೀದಿ ನಿಂತ್ಕೊಂಡಿಯಾ ಆಡ್ಕೊಳ್ಳಂಗೆ ಮಾಡ್ಕೊಂಡು ಹೇಳು ಮೊದಲು ಮನೆ ಬೇಕೇ ಬೇಕು ತಾಟ ಮಾಡ್ಕೊ ಕೂತ್ಕೋ ಎಲ್ಲ ಮುಂದಕ್ಕೆ ಕಾಡ್ಸ್ಬಿಟ್ಟು ನೀನು ಮಾತಾಡಿದ್ರೆ ಎಲ್ಲ ಸರಿಗಿರೋದು ನೀನೇ ಗುಸ್ನಸನಾಗಿ ಮನೆಗೆ ಹೋಗಿದ್ದೆ ನೀನು ಎಲ್ಲಕ್ಕಿಂತ ಹೆಚ್ಚು ನೀನೇ ಸಾಮಾನ್ಯದನ್ನೆಲ್ಲ ಸುಮ್ಕಿರೋ ನೀನೇ ಕೊಡ್ಬೇಕಾಗಿತ್ತು ಹೇಳು ಮನೆಗೆ ಹೋಗಂಥದ್ದು ಏನಿತ್ತು ನೀನು ಪಟೇಲ ಪುತ್ತಕ್ಕೆ ಹೋಗಿ ಮಾತಾಡಿ ಅಂತಂದ್ರೆ ನಾನು ನೀನು ಮನೆಗೆ ಹೋಗಿದ್ದೆ ನೋಡು ಎಷ್ಟು ನೋಡ್ಕದೆ ಅಂತ ನಿನಗೆ ಬುದ್ಧಿ ಕಳೆದಕ್ಕೆ ಹೋಗು. ಅಯ್ಯೋ ಸುಮ್ಮನೆ ಕುತ್ಕೋ ಬಾಯಿ ಮುಚ್ಕೊಡೋ ನೀನು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಾನು ಏನ್ಲೇ ಮಾಡಾನೆ ಏನು ಮಾಡಾನೆ ಹೋಗ್ಬಿಟ್ಟು ಪಟೇಲಪ್ಪವ್ರಿಗೆ ಈ ತರ್ಕಿತಾರೆ ಹಿಂಗೆ ನಮಗೆ ನನ್ನ ಪಾಲು ನಾಸ್ತಿ ಬೇಕು ಅಂತ ಕೇಳಿದ್ಕೆ ಹೋಗಪ್ಪ ಒಂದು ಮಾತಾ ನಿಮ್ಮ ಅಜ್ಜಿಯವ್ರು ಕೇಳ್ಕೋಗು ಹೋಗಿ ಅವ್ರು ನಿಮ್ಮ ಮನೆಯವ್ರು ಕೇಳು ಅವ್ರು ಏನಾರು ಕೊಡೋಕ್ಕಿಲ್ಲ ಅಂದಾಗ್ತಾನೆ ಮೊದಲು ಮತ್ತು ಅಂದಮೇಲೆ ಹೋದ ತಕ್ಷಣ ಅವರು ಅಜ್ಜಿ ಹಿಂಗೆ ನಾನು ಅವ್ರವ್ರ ಹೆಸರು ಮಾಡ್ಬಿಟ್ಟಿನಿ ಅಂದಾಗ ಇನ್ನೇನು ಮಾಡಂಗಿದ್ದದು ಹೇಳು ಇನ್ನು ಎತ್ತಕ್ಕೆ ಹೋದ್ರು ಹಂಗೆ ತಂದು ಬರೋದು ಕಾನೂನು ಪ್ರಕಾರವೇ ಅದಕ್ಕೆ ನಾನು ಇನ್ನೇನು ಉಸಿರು ಬಿಡಂಗಿಲ್ವಲ್ಲ ಅದಕ್ಕೆ ಸುಮ್ಮ ಬಾಯಿ ಬಿಚ್ಕೊಂಡು ಸುಮ್ಮನೆ ಅದೇ ಇದೊಳ್ಳೆ ಸರಿ ಕಡೆ ನಿಂದೊಳ್ಳೆ ಚೆನ್ನಾಗಿ ಮಾತಾಡ್ತೀಯ. ಅಯ್ಯಪ್ಪ ಏನಾರು ಮಾಡ್ಕೊ ನೀನು ಸುದ್ದಿಗೆ ನಾನು ಬರೋಕಿಲ್ಲ ಸರಿಯಾ ನೀನು ಸುದ್ದಿ ಕಟ್ಕೊಂಡು ನಂಗೆ ಏನಾರು ಮಾಡ್ಕೊ ನಾನು ಏನು ಕೇಳೋಕ್ಕಿಲ್ಲ ಆಯಿತಾ. ನಾನು ಹೇಳೋದೊಂದು ನಾನು ಒಂದೇ ಒಂದು ಮಾತಾಡ್ತೀನಿ ಕೇಳ್ಕೊ ನೀನು ಸುಮ್ಮನೆ ಬಾಯ ಮುಚ್ಕೊಂಡು ಮನೆನಾರು ಇಸ್ಕೊ ಮನೆ ಇಲ್ದ್ರೆ ಎಲ್ಲಿ ನಿಂತ್ಕೊಂಡು ಬೀದಿ ನಿಂತ್ಕೊಂಡು ಬಿಕ್ಸೆ ಬೇಡಿಯಾ ಮನೆ ಇರ್ಬೇಕಾದ್ರೆ ಹೊಸ್ಕೊ ಮನೆ ಕಂಡು ನಡೀತದೆ ನಾವು ಹೊಟ್ಟೆ ಯಾರು ಬಗ್ದು ನೋಡೋಕೆ ಬರೋಕಿಲ್ಲ ಮನೆ ಇಲ್ದಾರೆ ಹೆಂಗೆ ಮಾಡಿ ನೀನು ಮೊದಲು ಇಸ್ಕೊ ನೀನು ಸುಮ್ಮನೆ ನೀನು ಸರಿ ಆಯಿತು ಕೇಳ್ತೀನಿ ಸುಮ್ಕಿರು ಇನ್ನೇನು ಮನೆನೂ ಇನ್ನೇನು ಇವರು ಮನೆ ಖಾಲಿ ಮಾಡಿಲ್ಲ ಬಿಲ್ ಕಟ್ಟಿ ಅಂತ ಕೂತಾರೆ ಇದನ್ನಲ್ವನ ನೀನು ಕಟ್ನಿಲ್ಲ ಅಂದರೆ ಮನೆಯಿಂದ ಖಾಲಿ ಮಾಡ್ತಾರಪ್ಪ ಆಗ ಇನ್ನೆಲ್ಲಿ ಓದಿಯೇ ಅವ್ರಿಗೆ ಓನೇ ಬೇಕಾನೆ ಹೋಗಾಯ್ತದ ಬಿಡು ಇನ್ನೇನು ಕೇಳ್ಕೊತೀನಿ ಇಸ್ಕೊತೀನಿ ಬಿಡು ಹಳೆ ಮನೇಲಿ ಊರೊಳಗದಲ್ಲ ನಾನು ಮೊದಲಲ್ಲಿ ಇದನ್ನೆಲ್ಲ ಅಲ್ಲೇ ಕೇಳ್ಕೊತೀನಿ ಸುಮ್ಕಿರು ಅಲ್ಲೇ ಇರೋಕ್ಕಾಯ್ತದೆ. ಏನಾರು ಮಾಡು ನಾನು ಹೇಳ್ತೀನಿ ಕೇಳಿ ಏನಾರು ಮಾಡ್ಕೊಳ್ಳಿ ಒಳ್ಳೆ ಮತ್ತೆ ನೀವು ಮನೆನಾರು ಇಸ್ಕೊಳಕ್ಕೆ ಕಲೀರಿ ಅಷ್ಟೇ ನಾನು ಇನ್ನೇನು ಹೇಳೋಕ್ಕಿಲ್ಲ. ಸರಿ ಆಯಿತು ಸುಮ್ಕಿರ್ಲೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.